ಆಯೋಜಿಸಿದ ನಮಗೆಲ್ಲರಿಗೂ ವಂದಿಸುತ್ತಾ ಕ್ರಿಸ್ಮಸ್ ಎಂಬುದು ಪ್ರೀತಿ ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ಜಗತ್ತಿಗೆ ತರುವ ಈ ಹಬ್ಬ. ಯೇಸು ಕ್ರಿಸ್ತರ ಜನನವು ಮಾನವತೆಗೆ ಭರವಸೆ ಕ್ಷಮೆ ಮತ್ತು ಸಹೋದರ ದೀಪವನ್ನು ಬೆಳಗಿಸಿದೆ. ಜಾತಿ ಮತ್ತು ಆಶೆಗಳಿಲ್ಲದೆ ಪರಸ್ಪರ ಗೌರವ ಪ್ರೀತಿ ಸಹಕಾರದಿಂದ ಬದುಕಬೇಕು ನಮಗೆ ಸಾರುತ್ತದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಹೃದಯ ಕರುಣೆ ಮತ್ತು ಸೇವಾ ಸಂಕಷ್ಟದಲ್ಲಿರುವವರಿಗರವಾಗುತ್ತಾ ಶಾಂತಿ ಮಹಾತ್ಮೆಯನ್ನು ನಮ್ಮ ಮನೆ ಸಮಾಜ ದೇಶದಲ್ಲಿ ಎಲ್ಲರಿಗೂ ಹಬ್ಬದ ಹಾರ್ದಿಕ ನಂಬಿಕೊಂಡಿದ್ದೀರಾ. ಬಹಳ ಸಂತೋಷವಾಗ್ತದೆ. ಎಲ್ಲ ಧರ್ಮದಲ್ಲಿಯೂ ಸಹೋದರತೆಯನ್ನು ಕಲಿಸಿಕೊಟ್ಟಿದ್ದೇವೆ. ದೇಶವನ್ನು ಎಲ್ಲರಿಗೂ ಪ್ರೀತಿಯನ್ನೇ ಕಲಿಸಿಕೊಟ್ಟು ಎಲ್ಲ ಧರ್ಮದಲ್ಲಿಯೂ ಕಲಿಸಿಕೊಟ್ಟಿದ್ದೇವೆ. ಇಸ್ಲಾಂ ಧರ್ಮದಲ್ಲಿ ಬಡವರನ್ನು ಪ್ರೀತಿಸಬೇಕು ಮತ್ತು ಹಸಿದವರಿಗೆ ಅನ್ನವನ್ನು ನೀಡಬೇಕು, ನಿರ್ಗತಿಕರನ್ನು ಪ್ರೀತಿಸಬೇಕೆಂಬ ಪಾಠವನ್ನು ಕಲಿಸಿಕೊಟ್ಟಿದೆ. ಅದೇ ರೀತಿ ಹಿಂದೂ ಧರ್ಮದಲ್ಲಿ ಕೂಡ ಸರ್ವಜನ ಸುಖಿನೋ ಭವಂತು ಅಂತ ಒಂದು ಧರ್ಮದಲ್ಲಿ ಹೇಳಿದೆ. ಇದರಲ್ಲಿ ಅವರು ಹಿಂದೂಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿಲ್ಲ, ಸರ್ವ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲ ಧರ್ಮದಲ್ಲಿಯೂ ಸಹೋದರತೆಯನ್ನು ಮತ್ತು ಸಹೋದರತೆಯ ಬಗ್ಗೆನೇ ತಿಳಿಸಿಕೊಟ್ಟಿದೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲಿಯೂ ಕೂಡ ಎಲ್ಲ ಧರ್ಮದವರನ್ನು ಪ್ರೀತಿಸಬೇಕು, ಬಡವರನ್ನು ಪ್ರೀತಿಸಬೇಕು, ನಿರ್ಗತಿಕರನ್ನು ಕೂಡ ಪ್ರೀತಿಸಬೇಕು ಅಂತ ಹೇಳಿದೆ. ಬಡವರಿಗೋಸ್ಕರ ಆಶ್ರಮಗಳನ್ನು ಮಾಡಿದಂತಹ ಕ್ರೈಸ್ತರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಸುಮಾರು 50 ವರ್ಷಗಳ ಹಿಂದೆಲ್ಲ ಶಾಲೆಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಶಾಲೆಗಳನ್ನು ನಿರ್ಮಿಸಿ ಬಡವರಿಗೋಸ್ಕರ ನಿರ್ಗತಿಕರಿಗೋಸ್ಕರ ವಿದ್ಯೆಯನ್ನು ಕಲಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಿಲ್ಲದರೂ ಕೂಡ ಅಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯೆಯನ್ನು ನೀಡಿ ಬಡವರಿಗೆ ಒಳ್ಳೆಯ ಸಹಾಯವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕ್ರೈಸ್ತ ಧರ್ಮದ ಬಗ್ಗೆ ಅತಿ ಹೆಚ್ಚು ಗೊತ್ತಿದ್ದವನಾಗಿದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಮನೆಗೆ ಪಕ್ಕ ಹಾಕಿಕೊಂಡು ಚರ್ಚ್ ಇದೆ, ಅದು ಚರ್ಚ್. ನಾನಂತ ಹೇಳಿದ್ರೆ ನನ್ನ ಮನೆ ಪಕ್ಕದಲ್ಲಿ ಬೇರೆ ಮನೆಯೆಲ್ಲ ಇರಲಿಲ್ಲ, ಆವಾಗ ಚರ್ಚ್ ಇರುವುದು. ಆ ಚರ್ಚಿನಲ್ಲಿ ಪೂಜೆ ಮತ್ತು ಬೇರೆ ಕಾರ್ಯಕ್ರಮಗಳಾಗುವಾಗ ಬ್ಯಾಂಡ್ ಸೌಂಡು ಮತ್ತೆ ಈ ಪೂಜೆ ಜನರೆಲ್ಲ ಬರ್ತಿದ್ದ ಸಂದರ್ಭದಲ್ಲಿ ಅವರನ್ನೆಲ್ಲ ನಮಗೆ ಆ ಪೂಜೆ ಸಂದರ್ಭದಲ್ಲಿ ಜನರೆಲ್ಲ ಸಂದರ್ಭದಲ್ಲಿ ಎಲ್ಲರನ್ನು ಪ್ರೀತಿಸಿಕೊಂಡು ನಾವು ಸೌಹಾರ್ದತೆ ಹೊಂದಿದ್ದೆವು. ಆ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚರ್ಚ್ ಮೇಲೆ ಮಾಡಿದ ನಂತರ ನಮ್ಮ ವಿಶೇಷ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಪೂಜೆಗಳು ನಡೀತದೆ. ಇಲ್ಲದ ನಮಗೆಲ್ಲ ಬಹಳ ಖುಷಿ ಆಗ್ತಿತ್ತು ನಮ್ಮ ಪೂಜೆಗಳಲ್ಲಿ ನಡುವಾಗ ಬ್ಯಾಂಡ್ ಸೌಂಡ್ ಎಲ್ಲ ಕೇಳ್ತಿರುವಾಗ. ನಾನು ಕಲಿಸೋದು ಕೂಡ ಪದೇ ಚರ್ಚ್ ಶಾಲೆ. ಅಲ್ಲಿ ಕೂಡ ನನ್ನ ಕಲಿಕೆಯಲ್ಲಿ ಸ್ವಲ್ಪ ಹಿಂದಿದ್ರು ಕೂಡ ಅಲ್ಲಿ ನನಗೆ ಪ್ರೀತಿ, ಸೌಹಾರ್ದತೆ ಮತ್ತು ಸಹೋದರತೆಯ ಪಾಠವನ್ನು ನೀಡುವಂತಹ ಟೀಚರ್, ಟೀಚರ್ ಮತ್ತು ಆಕ್ಟಿಂಗ್ ಟೀಚರ್, ಟೀಚರ್ ಅವರನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆ ಸಂದರ್ಭದಲ್ಲಿ ನನ್ನ ಅಕ್ಕಂದಿರು ಕೂಡ ಅದೇ ಶಾಲೆಯಲ್ಲಿ ಕಲಿಸಿದ್ದು. ಆ ಸಂದರ್ಭದಲ್ಲಿ ಅವರು ನಮ್ಮ ಅಲ್ಲಿಗೆ ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಮ್ಮ ಇಡೀ ಶಿಕ್ಷಿದ್ರು. ಅವರು ನಮ್ಮ ಮನೆಯಲ್ಲಿ ಬಂದು ನಮ್ಮ ತಂದೆಯವರಿಗೆ ನಿಮ್ಮ ಮಕ್ಕಳಲ್ಲಿ ಕಲಿತಿದ್ದಾರೆ, ಅವರನ್ನು ಶಾಲೆಗೆ ಸೇರಿಸಬೇಕಂತ ಹೇಳಿ ಅವರನ್ನು ಅವರೇ ಜೊತೆಗೆ ಕರೆದುಕೊಂಡೋಗಿ ಅಪಿಕಾನ ಸ್ಕೂಲಲ್ಲಿ ಅವರನ್ನು ಅಡ್ಮಿಷನ್ ಮಾಡಿದ್ದಾರೆ.
ಅವರಿಗೆ ಕೂಡ ಅವರು ಈಗ ನಮ್ಮಲ್ಲಿಲ್ಲ ಅವ್ರನ್ನ ಭೇಟಿಯಾಗಿದೆ. ಅವರು ಪಾಂಡಿಚೇರಿಯಲ್ಲಿ ಇನ್ನೊಂದು ಸಲ ಅವ್ರನ್ನ ಭೇಟಿಯಾಗಿದೆ. ಇಂಥ ಒಂದು ಸಮುದಾಯವಾಗಿದೆ ಕ್ರೈಸ್ತ ಸಮುದಾಯ. ನಾವು ಕ್ರೈಸ್ತ ಸಮುದಾಯದ ಬಗ್ಗೆ ನಾವು ಹೇಳಲಿಕ್ಕಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿದೆ. ನಾನು ಸಣ್ಣದಿರುವಾಗ ಕೂಡ ಎಲ್ಲ ಧರ್ಮದವರೊಟ್ಟಿಗೆ ಕೂಡ ಆಟದಲ್ಲಿ ಎಲ್ಲರಲ್ಲಿ ಕೂಡ ಇಲ್ಲಿ ಸೇರಿಕೊಂಡಿದ್ದೇನೆ. ನಮ್ಮ ಪ್ರೀತಮಿದ್ರು, ಪ್ರಸಾದಿದ್ರು, ಎಲ್ಲ ಧರ್ಮದವರು ಕೊಡಿದ್ರು ಅವ್ರನ್ನ ಆಟ ಆಡೋಣ. ಈಗ ಹಾಗೆಲ್ಲ ಒಂದೊಂದು ಧರ್ಮಕ್ಕೆ ಒಂದು ಟೀಮ್, ಮುಸ್ಲಿಮರ ಟೀಮ್ ಬೇರೆ, ಕ್ರಿಸ್ತರ ಟೀಮ್ ಬೇರೆ, ಹಿಂದೂಗಳ ಟೀಮ್ ಬೇರೆ, ಆ ಥರ ಆಗಿದೆ. ನೀವು ಇಂಥ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆಯಲ್ಲಿ ಸೌಹಾರ್ದತೆ ಕಾರ್ಯಕ್ರಮವನ್ನು ಮಾಡಿದಾಗ ಮಾತ್ರ ಇದು ಸೌಹಾರ್ದತೆ ಮತ್ತು ಸಹೋದರತೆಯ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತು ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ನಾನು ರಾಜಕೀಯಕ್ಕೆ ಬಂದದ್ದು ಆಕಸ್ಮಿಕವಾಗಿ. ನನಗೆ ರಾಜಕೀಯದ ಬಗ್ಗೆ ಆಸಕ್ತಿ ಇರಲಿಲ್ಲ. ನನ್ನ ಉಮರ್ ಫಜೀಲ್ ಅಂತಿದ್ರು, ಅವರು ನನ್ನನ್ನು ರಾಜಕೀಯಕ್ಕೆ ಕರೆತಂದರು. ತದನಂತರ ನಾನು ಜನರು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು 4 ಬಾರಿ ಗೆಲ್ಲಿಸಿದರು. 5 ವರ್ಷ ಮೊದಲನೇ 5 ವರ್ಷದಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದ್ರಿಂದ ಜನರು ಏನು ಹೇಳಿದ್ರು, ನೀವು ನಿಲ್ಬೇಕು, ಎಲ್ಲ ಧರ್ಮದವರು ಹೇಳಿದ್ರು ನೀವು ನಿಲ್ಬೇಕು, ಹಿಂದೂಗಳು ಹೇಳಿದ್ರು, ಕ್ರೈಸ್ತರು ಹೇಳಿದರು, ಮುಸಲ್ಮಾನರು ಹೇಳಿದರು ನೀವು ನಿಲ್ಬೇಕು, ನಿಮ್ಮಲ್ಲಿಗೆ ನಾವಿದ್ದೇವೆ, ನೀವು ನಿಲ್ಲಿ ಅಂತ. ನಂತರ ನಾನು ಮನೆಯಲ್ಲಿ ಕೂಡ ಬೇಡ ಅಂತ ಹೇಳಿ ಇಲೆಕ್ಷನ್ ನಿಲ್ಲೋದು ಬೇಡ ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇದ್ರು. ಆದರೂ ಕೂಡ ನಾನು ನಿಂತು 3-4 ಸಲ ನಿಂತು. ಇವತ್ತು ನಾನು ನಿಂತ ಸಂದರ್ಭದಲ್ಲಿ ಪಜೀರಿ ಗ್ರಾಮದಲ್ಲಿ ಒಂದು ಕುಗ್ರಾಮದಲ್ಲಿ ನನ್ನ ವಾರ್ಡ್ನಲ್ಲಿ ಯಾವುದೇ ರೋಡ್ ಕೂಡ ಇರಲಿಲ್ಲ. ಟ್ರಾಫಿಕ್ ರೋಡ್ ಇರಲಿ, ಯಾವುದು ಒಳಗಡೆಗೆ ರೋಡ್ ಯಾವುದು ಕೂಡ ಇರಲಿಲ್ಲ. ಈ 20 ವರ್ಷದಲ್ಲಿ ನನಗೆ ಸಾಧ್ಯವಾದಷ್ಟು ಕೆಲಸವನ್ನು ನಿಮ್ಮ ಸಹಕಾರದಿಂದ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲ ಸಹಕಾರಕ್ಕಾಗಿ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಇದನ್ನು ಹೇಳಿದ್ದಾರೆ, ಅರ್ಧಗಂಟೆ ಕಾರ್ಯಕ್ರಮ, ನಿಮಗೆ 2 ನಿಮಿಷ ಮಾತ್ರ ಮಾತಾಡಲಿಕ್ಕೆ ಅಂತ ಹೇಳಿದ್ದಾರೆ. ಅದು ಕೂಡ ಮಾತಾಡ್ತಿದ್ದೇನೆ. ಮತ್ತೆ ನಾವು ನಮ್ಮ ಜೀವನದಲ್ಲಿ ಆದಷ್ಟು ತಪ್ಪನ್ನು ಸಂಭವಿಸಿದಾಗಿ ನೋಡಬೇಕು. ತಪ್ಪುಗಳು ನಮ್ಮ ಕ್ಷಣ ಮಾತ್ರದಲ್ಲಿ ಸಂಭವಿಸಬಹುದು. ನಾವು ಅದರ ಪರಿಣಾಮವನ್ನು ಜೀವನ ಪೂರ್ತಿಯಾಗಿ ಅನುಭವಿಸಬೇಕಾಗ್ತದೆ. ಆದ್ದರಿಂದ ಎಲ್ಲರನ್ನು ಪ್ರೀತಿಯಿಂದ ಸೌಹಾರ್ದತೆಯಿಂದ ನಡೆಸಿಕೊಂಡು ಹೋಗುವಂಥ ವ್ಯಕ್ತಿತ್ವವನ್ನು ನಾವು ಮೈಗೂಡಿಸಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಹೊಸ ವರ್ಷದ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಸಲ್ಲಿಸುತ್ತಾ, ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ಎಲ್ಲ ಕಷ್ಟದವರಿಗೂ ದೇವರು ಸಹಾಯ ಮಾಡಲಿ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಕನ್ನ ಜನರ ಪ್ರೀತಿಗೆ
ತನ್ನ ಪ್ರಿಯ ಕಂದನನು ಜಗದಾತ್ಮನ ಜಗಜ್ಯೋತಿಯ ನುಡಿಗೆಂದು ಕಳಿಸಿದನು ನುಡಿಗೆಂದು ಕಳಿಸಿದನು ಯುಗಗಳು ಕಾಲನು ನಡೆಯಿ ಪ್ರವಾದಿಗಳ ನುಡಿಯಂತೆ ಧರೆಯಲಿ ಭುವಿಯಲಿ ಜನನವಾಯಿತು ಕ್ರಿಸ್ತ ಜನನವಾಯಿತು ಕ್ರಿಸ್ತನ ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ ದೂರ ದೇಶದ ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು, ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಸಮಾಜದಿಂದ ತಿರಸ್ಕೃತಗೊಂಡಿದ್ದ ಬಹಿಷ್ಕಾರದ ಪ್ರಜೆಗಳಂತಿದ್ದ ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತರಿಂದ ಹಾಡುತ್ತಿದೆ, ಸಂತಸದ ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಓಡಿ ಕುಣಿದಾಡಿತು ನಲಿದಾಡಿತು ದೀನ ಗೋದಲ ನೆಲದಲ್ಲಿ. ಕುಣಿದಾಡಿತು ನಲಿದಾಡಿತು ದೀನ ಗೋದಲ ನೆಲದಲ್ಲಿ. ನಮ್ಮ ನಾಯಕರುಟ್ಟಿದರು ನೋಡಿ, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಡು, ಬೆತ್ಲೆಹೇಮೆಂಬ ಪುರಾದಿಪುರದೋಡು, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ ಜನರೇ ಕೇಳಿರಿ ನೀರೀಗ, ಗೊಲ ಜನರೇ ಕೇಳಿರಿ ನೀರೀಗ, ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ, ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ, ಆದರೆ ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಜೋ 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 ಲಾಲಿ, ಜೋ 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 ಲಾಲಿ, ಜೋ 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 ಲಾಲಿ, ಜೋ 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 ಲಾಲಿ.
ಜಗದೊಡೆಯನು ಪರಮಾತ್ಮನು ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯರು ನಮಿಸಿ ಹೋದರು. ಜಗಜೋಗಿಯು ಕರಗಿಣಿತು, ಜಗತ್ತಿಗೆ ದೀಪವಾಯಿತು. ಜಗಜೋಗಿಯು ಕರಗಿಣಿತು, ಜಗತ್ತಿಗೆ ದೀಪವಾಯಿತು.